ಹಲವು ರಾಜ್ಯಗಳಲ್ಲಿ ರಾಜ್ಯಪಾಲರು ಸರ್ಕಾರದ ನಡುವೆ ಸಂಘರ್ಷ ನಡೆದಿವೆ. ತಮಿಳುನಾಡು, ಪಶ್ಚಿಮ ಬಂಗಾಳ ಸೇರಿದಂತೆ ನಮ್ಮ ರಾಜ್ಯದಲ್ಲೂ ಕೂಡ ನಡೀತಾ ಇದೆ. ನೋಡಿ, ಕೆಲವೊಂದಿಷ್ಟು ಇಲ್ಲಿ ಬೆಳವಣಿಗೆಗಳು ಹೇಗಾಗ್ತಿದೆ ಅಂತ ಹೇಳಿದ್ರೆ, ನಮ್ಮ ರಾಜ್ಯದ್ದು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಆಗ್ತಾ ಇದೆ. ತಮಿಳುನಾಡೆಲ್ಲ ಆಯಿತು, ಅಲ್ಲೂ ಕೂಡ ಅಷ್ಟೇ ಸ್ಟಾಲಿನ್ ಮತ್ತೆ ಗವರ್ನರ್ ನಡುವೆ ಹಗ್ಗ ಜಗ್ಗಾಟ ತಿಕ್ಕಾಟಗಳಾಯ್ತು. ಅಲ್ಲಿ ಜೊತೆಗೆ ಪಶ್ಚಿಮ ಬಂಗಾಳದಲ್ಲ ಆಯಿತು, ಜಾರ್ಖಂಡ್ನಲ್ಲಾಯಿತು, ತಮಿಳುನಾಡಲ್ಲಿ, ಮಹಾರಾಷ್ಟ್ರದಲ್ಲಿ, ಹಾಗೆ ನಮ್ಮ ರಾಜ್ಯದಲ್ಲೂ ಕೂಡ ನಡೀತಾ ಇದೆ ಅದೇ ರೀತಿ ಬೆಳವಣಿಗೆಗಳು. ರಾಜ್ಯಪಾಲರು ಕೆಲ ಬಿಲ್ಗಳನ್ನು ವಾಪಸ್ ಕಳುಹಿಸಿದ್ದಾರೆ. ಸ್ಪಷ್ಟನೆ ಕೇಳಲಿ, ಉತ್ತರ ಕೊಡೋಣ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನೋಡಿ, ಏಕಾಏಕಿ ಕೆಲ ಬಿಲ್ಗಳನ್ನು 6 ಮಸೂದೆಗಳನ್ನು ರಾಜ್ಯಪಾಲರು ಹಿಂಪಡೆದುಕೊಂಡಿದ್ದಾರೆ. ಪಾಸಾದಂತಹ ಮಸೂದೆಗಳು ಅಂಕಿತ ಬೀಳಬೇಕಾಗಿತ್ತು ರಾಜ್ಯಪಾಲರು, ಈಗ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಹಾಗಾಗಿ ಅವರು ಸ್ಪಷ್ಟನೆ ಕೇಳಿ ನಾವು ಕೊಡ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ನಮಗಾದಂಥ ಘಟನೆ ಅಲ್ಲೂ ಜರುಗಬಹುದು. ಕೋರ್ಟಲ್ಲಿ ಏನಾದರೂ ಕೂಡ ಹೈಕಮಾಂಡು, ನಾವತ್ತಿ ರಾಜ್ಯದ ಎಲ್ಲ ಅವ್ರ ಜೊತೆ ಇದ್ದೀವಿ. ಹೈಕಮಾಂಡು ಮತ್ತು ಇಂಡಿಯಾ ಒಕ್ಕೂಟ ಏನಿದ್ದಾರೆ, ಇವ್ರು ಬೆನ್ನಿಗೆ ನಿಲ್ಬೇಕಂತ ಹೇಳಿದ್ದೀವಿ. ಇಂಡಿಯಾ ಒಕ್ಕೂಟ ಅವರು ಇರಬೇಕು, ಯಾಕಂದ್ರೆ ನಮ್ಮ ಪಾರ್ಟ್ ಅವರು. ನಾಳೆ ನಮ್ಮ ಮೇಗ ಅದು ಅವ್ರ ಮೇಗ ಆಗ್ಬೋದ್ರಿ. ಅವ್ರ ರಾಜ್ಯದಲ್ಲಿ ಸರ್ಕಾರ ಇದೆ, ಕೇರಳದಲ್ಲಿದೆ, ತಮಿಳುನಾಡಲ್ಲಿದೆ, ವೆಸ್ಟ್ ಬೆಂಗಾಲ್ನಲ್ಲಿದೆ, ಸುಮಾರು ಕಡೆ ಇದೆ. ನಾಳೆ ನಮ್ಮ ಸಿದ್ದರಾಮಯ್ಯಗಾದಂಥ ಘಟನೆ ಅಲ್ಲೂ ಜರುಗಬಹುದು. ಹೀಗಾಗಿ ಅದು ರಾಜಕೀಯ ಪ್ರೇರಿತ, ರಾಜಕೀಯವಾಗಿ ನಾವು ಡಿಸಿಷನ್ ತಗೋಬೇಕಷ್ಟೆ. ಚರ್ಚೆ ಆಗಿದೆ, ಅದು ಇನ್ನೂ ಯಾವಾಗ ಹೋಗ್ಬೇಕು, ಯಾರು ಹೋಗ್ಬೇಕಂತ ಆಗಿಲ್ಲ. ಅದು ಅಧ್ಯಕ್ಷರು ತೀರ್ಮಾನ ಮಾಡಿ ಇಲ್ಲ, ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಮಾಡಬೇಕಾದ್ರೆ ಇದ್ರ ಬಗ್ಗೆ ಒಂದು ಅವರು ತೀರ್ಮಾನಕ್ಕೆ ಬರಬೇಕು. ಈ ರೀತಿ ಬೇರೆ ರಾಜ್ಯದಲ್ಲಿ ಆದರೆ ಏನಂತ ಅಡ್ವಾನ್ಸ್ ಆಗಿ ಒಂದು ಹಂತಕ್ಕೆ ಬರಬೇಕು ಅವರು. ಯಾಕೆ ರಾಜ್ಯಪಾಲರು ಈ ರೀತಿ ಎಲ್ಲ ಕಡೆ ಕೊಟ್ಟರೆ ಸಮಸ್ಯೆ ಆಗ್ತದೆ. ಸೊ ಅವಾಗ ಒಂದು ಯಾವ್ದಾರು ಒಂದು ಅವರು ಸ್ಟ್ಯಾಂಡಿಗೆ ಬರಬೇಕು ಅವ್ರ ಪಕ್ಕ. ಇದ್ದೇ ಇದೆ. ಈಗ 5 ವರ್ಷದಿಂದ ವೆಸ್ಟ್ ಬೆಂಗಾಲನ್ನು ನೋಡ್ತಾ ಇದ್ದೀವಿ. 5 ಇಯರ್ಸಿಂದ ಅಲ್ಲಿ CBI, ED, ರಾಜ್ಯಪಾಲ ಭವನ್ ಜೊತೆ ಘರ್ಷಣೆ 5 ವರ್ಷದಿಂದ ನೋಡಿದ್ದೀವಿ. ಅದನ್ನು ನೋಡೋ ನಮ್ದು ಘರ್ಷಣೆ ಭಾಳ ಕಡಿಮೆ ಇದೆ. ಅಲ್ಲಿ ಘರ್ಷಣೆಗೆ ನಮ್ಮ ಘರ್ಷಣೆಗೆ ಕಡಿಮೆ ಇದೆ.